ಸಂಪುಟ ವಿಸ್ತರಣೆ ಆಯಿತು. ಈಗ ಖಾತೆ ಹಂಚಿಕೆಯ ಟೆನ್ಷನ್. ಹಾಗಾಗಿ ಡಿಕೆಶಿ ಮತ್ತೆ ದೆಹಲಿಗೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬೆಂಕಿ ಇನ್ನೂ ಆರುವ ಲಕ್ಷಣ ಕಂಡು ಬಂದಿಲ್ಲ. ಸಂಪುಟ ವಿಸ್ತರಣೆ ಆದಮೇಲೆ ಡಿಕೆಶಿ ಈಗ ದೆಹಲಿ ಪ್ರಯಾಣಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಸಚಿವಾಕಾಂಕ್ಷಿಗಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಒಂದು ಅವಕಾಶ ಕೊಡಿ ಅಂತ. ಮತ್ತೊಂದು ಕಡೆ ಈಗ ಸಚಿವ ಸ್ಥಾನ ಸಿಕ್ಕಿದವರು ಖಾತೆಗೋಸ್ಕರ ಈಗ ಖ್ಯಾತೆ ತೆಗಿತಾ ಇದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ನಿರ್ಧಾರ ಇಲ್ಲದೇ ಏನೂ ಕೂಡ ರಾಜ್ಯ ನಾಯಕರು ಮಾಡಲಿಕ್ಕಾಗಲ್ಲ. ಹೈಕಮಾಂಡ್ ನಾಯಕರ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಬಲ ಖಾತೆಗಳ ಮೇಲೆ ಯಾರ್ಯಾರು ಕಣ್ಣಿಟ್ಟಿದ್ದಾರಲ್ಲ ಆ ಸಚಿವರಿಗೆ ಒಂದಿಷ್ಟು ಅದೇ ಸ್ಥಾನವ ಸಿಗ್ತದ ಅಥವಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಎಲ್ಲವೂ ಕೂಡ ಚರ್ಚೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಅವರು ದೆಹಲಿ ಕಡೆ ಮುಖ ಮಾಡ್ಬೋದು. ಹೈಕಮಾಂಡ್ ಅಂಗಳದಲ್ಲಿ ಏನು ತೀರ್ಮಾನ ಆಗ್ತದೆ ಆ ನಿಟ್ಟಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸಚಿವ ಸ್ಥಾನ ಯಾವ್ಯಾವ ಖಾತೆಗಳು ಸಿಗ್ಬೋದು ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲೇ ತೀರ್ಮಾನ ಆಗುವ ನಿಟ್ಟಿನಲ್ಲಿ ಇವಾಗ ಡಿ ಕೆ ಶಿವಕುಮಾರ್ ಈಗ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಹೋಗ್ಬೋದು, ಇಲ್ಲಾಂದರೆ ಅವ್ರು ನಾಳೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಸಮಾಜ ಕಲ್ಯಾಣ ಖಾತೆ ಮೇಲೇ ಕೆ ಎಚ್ ಮುನಿಯಪ್ಪ ಕೂಡ ಕಣ್ಣಿಟ್ಟಿದ್ದಾರೆ, ಶಿವರಾಜ್ ತಂಗಡಗಿ ಕಣ್ಣಿಟ್ಟಿದ್ದಾರೆ, ಇನ್ನು ಪಿ ನರೇಂದ್ರ ಸ್ವಾಮಿ ಕಣ್ಣಿಟ್ಟಿದ್ದಾರೆ. ನೋಡಿ, ಒಂದು ಖಾತೆ ಮೇಲೆ ಹಲವು ಜನ ಸಚಿವರುಗಳು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇದ್ದಾವೆ. ಸಚಿವ ಸಂಪುಟ ಆಗಿದ್ದೇ ಒಂಥರ ಗಜಪ್ರಸವದ ರೀತಿಯಲ್ಲಾಗಿದೆ. ಇನ್ನೂ ಕೂಡ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಬೆಂಕಿಯನ್ನು ಉಗುಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ದೊಡ್ಡ ಟೆನ್ಷನ್ ಈಗ ಡಿ ಕೆ ಶಿವಕುಮಾರ್ಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಸಚಿವರಿಗೆ ಯಾವ ಖಾತೆ ಕೊಡಬೇಕು. ಯಾಕಂದರೆ ಸಾಕಷ್ಟು ಜನ ನಮಗೆ ಇದೇ ಖಾತೆ ಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ. 6 ರಿಂದ 7 ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರು ಅಗೇನ್ ಡಿ ಕೆ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅವರು ಈ ಹಿಂದೆ ನಿಭಾಯಿಸ್ತಾ ಇದ್ದಂತಹ ಖಾತೆ ಮೇಲೆ ಏನಾದರೂ ಕಣ್ಣಿಟ್ಟಿದ್ದಾರಾ? ಫಾರ್ ಎಕ್ಸಾಂಪಲ್ಗೆ ಚಲುವರಾಯಸ್ವಾಮಿ ಕೃಷಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅಗೇನ್ ಅವರಿಗೆ ಅದೇ ಖಾತೆ ಸಿಗ್ಬೋದಾ ಅಥವಾ ಬೇರೆಯವರಿಗೆ ಖಾತೆ ಪಾಲಾಗ್ಬೋದಾ? ಇನ್ನು ಕಾರ್ಮಿಕ ಸಚಿವನಾಗಿದ್ದರು ಸಂತೋಷ್ ಲಾಡ್ ಅವರು, ಅಗೇನ್ ಸಂತೋಷ್ ಲಾಡಿಗೆ ಅದೇ ಖಾತೆ ಕೊಡ್ತಾರಾ ಅಥವಾ ಇಲ್ವಾ? ಈ ಥರ ಎಲ್ಲ ಒಂದಿಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲಗಳ ಪರಿಹಾರ ಮಾಡಲಿಕ್ಕೋಸ್ಕರನೇ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಈ ರಾಜ್ಯ ನಾಯಕರು ಕೂತ್ಕೊಂಡು ಬಗೆಹರಿಸುವಂತಹ ಸಮಸ್ಯೆ ಅಲ್ವೇ ಅಲ್ಲ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ಸೂಚನೆ ಭಾಳ ಮುಖ್ಯ ಆಗ್ತದೆ. ಹೈಕಮಾಂಡ್ ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಆ ನಿಟ್ಟಿನಲ್ಲಿ ಇವಾಗ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಮತ್ತು ಈಗ ಗೆದ್ದಂಥವ್ರಿಗೆ ಖಾತೆ ಟೆನ್ಷನ್ ಆದರೆ ಮಹಿಳಾ ಕೋಟಾದಡಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಈಗ ಟೆನ್ಷನ್ ಆಗ್ತಾ ಇದೆ. ಮಹಿಳಾ ಕೋಟಾದಡಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿ ಕೆ ಶಿವಕುಮಾರ್ ಬ್ಯಾಟ್ ಬೀಸ್ತಾ ಇದ್ದರೆ, ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಹೆಸರು ಪಟ್ಟಿಯಲ್ಲಿದ್ದರೂ ಕೂಡ ಕೈ ಬಿಟ್ಟರು. ಯಾರಿಗೆ ಅವಕಾಶ ಸಿಗ್ತದೆ? ನೋಡಿ, ಎಮ್ ಎಲ್ ಎಗಳಿದ್ದಾರೆ, ಮಹಿಳಾ ಕೋಟಾದಡಿ ಸಾಕಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ. ಅವ್ರನ್ನೆಲ್ಲ ಕೈ ಬಿಟ್ಟು ಈ ಎಮ್ ಎಲ್ ಸಿಗಳ ಕಡೆಗೆ ಮುಖ ಮಾಡ್ತಾ ಇರೋದು ಯಾಕೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಗಾಯತ್ರಿ ಶಾಂತೇಗೌಡ ಕೂಡ ಕುರುಬ ಜನಾಂಗದ ಮಹಿಳೆ, ಸಿದ್ದರಾಮಯ್ಯನವರು ಕೂಡ ಕುರುಬರ ಬಲಿಷ್ಠ ನಾಯಕ. ಒಂದು ಕುರುಬ ಮಹಿಳೆಯನ್ನು ಒಬ್ಬ ಕುರುಬ ನಾಯಕ ಎಲ್ಲೋ ಒಂದು ಕಡೆ ಅವರು ಹತ್ತಾ ಇದ್ದಂಥ ಏಣಿಯನ್ನು ತಳ್ಳಿಬಿಟ್ರ ಅನ್ನುವಂಥ ಮಾತುಗಳು ಕೂಡ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅಥವಾ ಅವರ ಪುತ್ರನೇ ಎಮ್ ಎಲ್ ಸಿ ಆಗಿ ಅದಾದಮೇಲೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆದ್ರಲ್ಲ ಮೈಸೂರು ಭಾಗದವರವರು, ಇನ್ನು ತುಮಕೂರು ಭಾಗದ ಗಾಯತ್ರಿ ಶಾಂತೇಗೌಡ, ಒಂದೇ ಭಾಗಕ್ಕೆ ಎರಡೆರಡು ಸಚಿವ ಸ್ಥಾನ, ಅದು ಎಮ್ ಎಲ್ ಸಿಗಳ ಕೋಟದಲ್ಲಿ ಕೊಡೋದು ಬೇಡ ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ಗೊತ್ತಿಲ್ಲ. ಹಾಗಾಗಿ ಎಮ್ ಎಲ್ ಎಗಳನ್ನು ಬಿಟ್ಟು ಈಗ ಎಮ್ ಎಲ್ ಸಿ ಕಡೆ ಮುಖ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಸಚಿವ ಸಂಪುಟದ ವಿಸ್ತರಣೆಯಾದ ನಂತರ ಖಾತೆ ಹಂಚಿಕೆ ವಿಚಾರ ಸಾಕಷ್ಟು ಹಗ್ಗ ಜಗ್ಗಾಟದ ರೀತಿಯಲ್ಲಿ ನಡೀತಾ ಇದೆ.